ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆಲಿಯಾ ವ್ಲಾಗ್ಸ್. ಇವತ್ತು ನಾವು ಚಿಕನ್ ಮೋಮೋಸ್ ಹೇಗೆ ಮಾಡೋದು ನೋಡೋಣ. ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು 3 ಟೊಮೆಟೊ, ಅರ್ಧ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ 8ರಿಂದ 10 ಹಾಕಿ ಕುದಿಯೋಕೆ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ನಾವು ಚಿಕನ್ ಮ್ಯಾರಿನೇಷನ್ಗೋಸ್ಕರ 200 ಗ್ರಾಮ್ ಚಿಕನ್ನು, 1 ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕಾಳುಮೆಣಸು 1 ಸ್ಪೂನು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಸೋಯಾ ಸಾಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ ಅಥವಾ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ಕಾರ್ನ್ಫ್ಲವರ್ ಸ್ಲರ್ರಿ ಹಾಕಿ 2 to 3 ಸೆಕೆಂಡ್ಸ್ವರೆಗೂ ಕುಕ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಮೋಮೋಸ್ಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 2 ಕಪ್ ಮೈದಾ ಹಿಟ್ಟಿಗೆ ಯಾವುದೇ ಥರದ ಉಪ್ಪೇನು ಹಾಕ್ದಿರ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ಇದನ್ನು ಗಟ್ಟಿಯಾಗಿ ಕಲಸಿ ಇಟ್ಕೊಳ್ಳೋಣ. ತುಂಬ ತೆಳ್ಳಗಾಗ್ಬಿಟ್ರೆ ಲಟ್ಸೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ಒಣಗದಿರೋ ಥರ ಒದ್ದೆ ಬಟ್ಟೆಯಿಂದ 30 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡೋಣ. ಇದು ರೆಸ್ಟ್ ಆಗೋ ಸಮಯದಲ್ಲಿ ನಾವು ಮಯೋನೀಸ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ 2 ಮೊಟ್ಟೆ, ಕಾಳುಮೆಣಸು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಸಕ್ಕರೆ, ಇಷ್ಟನ್ನು ಹಾಕಿ ಎಣ್ಣೆ ಹಾಕಿ ಬ್ಲೆಂಡ್ ಮಾಡಿ, ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ವಿನೆಗರ್ ಹಾಕಿ ಬ್ಲೆಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ಕೆಂಪು ಚಟ್ನಿನೂ ಇನ್ನೊಂದು ಜಾರಲ್ಲಿ ಇದನ್ನು ಪೇಸ್ಟ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕೆಂಪು ಚಟ್ನಿನೂ ರೆಡಿ ಆಗುತ್ತೆ. ಈಗ ಒಂದು ಸ್ಟೀಮರ್ ರೆಡಿ ಮಾಡಿಕೊಂಡು ನೀರು ಕಾಯೋದಕ್ಕೆ ಇಡೋಣ. ಈ ಕಡೆ ಚಪಾತಿ ಹಿಟ್ಟನ್ನು ದೊಡ್ಡ ಉಂಡೆ ಮಾಡಿ ದೊಡ್ಡದಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿ ಥರ ನಾನು ಚಿಕ್ಕದಾಗಿ ಮಾಡ್ತಿಲ್ಲ. ಯಾಕಂದರೆ ನೋಡಿ, ಒಂದೇ ಥರ ದೊಡ್ಡದಾಗಿ ಮಾಡಿಕೊಂಡ್ರೆ ಒಂದು ಗ್ಲಾಸ್ ಹೆಲ್ಪಿಂದ ಈ ಥರ ಹಚ್ಚಿ ತೊಗೊಬೋದು. ಎಲ್ಲ ಸಮೋಸನೂ ಒಂದೇ ಥರ ಇರುತ್ತೆ, ದೊಡ್ಡದು ಚಿಕ್ಕದು ಥರ ಇರಲ್ಲ. ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಅದರೊಳಗಡೆ ಸ್ಟಫಿಂಗ್ ಇಟ್ಟು ಮೋಮೋಸ್ದು ಶೇಪ್ ಕೊಟ್ಕೊಳ್ಳಿ ಅಷ್ಟೇ. ಈ ಥರ ರೆಡಿ ಮಾಡಿ ಎಲ್ಲ ಮೋಮೋಸ್ನು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿ ಇಟ್ಕೊಳ್ಳಿ. ಈ ಥರ ಪಾತ್ರೆನ ನೀವು ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇರುತ್ತಲ್ಲ, ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ಸ್ಟಫಿಂಗ್ನ ಒಂದೊಂದೇ ಈ ಥರ ಸ್ಟಫ್ ಮಾಡಿ ಪಾತ್ರೆ ಒಳಗಡೆ ಅರೇಂಜ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಬ್ರಷ್ ಮಾಡಿಬಿಟ್ಟು ಸ್ವಲ್ಪ ಶೇಕ್ ಮಾಡಿ ಸ್ಟೀಮರಲ್ಲಿ ಹಾಕಿ ಲೋ ಫ್ಲೇಮಲ್ಲಿ 5 to 10 ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೊಳ್ಳಿ ಅಷ್ಟೇ. ಇದು ನೋಡಿ, ಇಷ್ಟಾದರೆ ಸಾಕು, ಕುಕ್ಕಾಗಿರುತ್ತೆ. ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. ಇವತ್ತು ನಮ್ಮನೆ ಸ್ನ್ಯಾಕ್ಸ್ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.